ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಸೂಪರಾಗಿರೋ ರೆಸಿಪಿ ಮಾಡ್ತಾಯಿದ್ದೀನಿ, ಆಲೂ ಪಲ್ಯ ಆಯಿತಾ. ಪೊಟ್ಯಾಟೊ ಪಲ್ಯ ಮಾಡ್ತಾಯಿದ್ದೀನಿ. ದೋಸೆಗೆ ಅಥವಾ ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಅರ್ಧ kg ಆಲೂಗಡ್ಡೆ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿ, ಆಮೇಲೆ ಒಂದು 4 ಮೆಣಸಿನ್ಕಾಯಿ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಜೀರಿಗೆ, ಸಾಸಿವೆ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇಷ್ಟೇ ಐಟಮ್, ಜಾಸ್ತಿ ಏನು ಬೇಕಾಗಿಲ್ಲ. ಆಮೇಲೆ 2 ಮಾತ್ರ ಮಿಸ್ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ. ಎಣ್ಣೆ ಇಟ್ಟಿಲ್ಲ, ಆಮೇಲೆ ಕಡಲೆಬೇಳೆ ಬೇಕಿತ್ತು ಅದು ಇಟ್ಟಿಲ್ಲ, ಮರ್ತೋಗ್ಬಿಟ್ಟಿದೆ ಆಯಿತಾ. ಫಸ್ಟು ಆಲೂಗಡ್ಡೆನ ವಾಶ್ ಮಾಡ್ಕೊಂಬಿಡೋಣ. ವಾಶ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗಾದರೆ 1-2 ವಿಸಿಲಾದರೆ ಸಾಕು. ಮತ್ತು ಪಾತ್ರೆಯಲ್ಲಿ ಏನಾದರೂ ಕುದಿಸ್ತಾ ಇದ್ದೀರಿ ಅಂದರೆ ಸ್ವಲ್ಪ ಟೈಮ್ ತೊಗೋಬೋದು. ಸ್ವಲ್ಪ ಅದರಲ್ಲಿ ಇವಾಗ ಬೇರೆ ಸ್ಕೂಲ್ಸ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಹಾಗಾಗಿ ಅಡುಗೆ ಎಲ್ಲ ಬೇಗ ಆಗಬೇಕಲ್ಲ. ಕುಕ್ಕರ್ 2 ವಿಸಿಲ್ ಒಡ್ಸ್ಕೊಂಡ್ಬಿಟ್ಟು ತಗೊಂಬಿಡೋಣಂತೆ. ನೆಕ್ಸ್ಟು ಅದಾಯಿತು. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆವಾಗಲೇ ಎಣ್ಣೆ ಇಟ್ಟಿರಲಿಲ್ಲ, ಎಣ್ಣೆ ಮತ್ತು ಕಡಲೆಬೇಳೆ ಇಟ್ಟಿರಲಿಲ್ಲ, ಅಲ್ಲಿ ಮರ್ತೋಗ್ಬಿಟ್ಟಿತ್ತು. ಎಣ್ಣೆ ಕಾದ ತಕ್ಷಣ ಜೀರಿಗೆ, ಸಾಸಿವೆ ಹಾಕ್ಕೊಂಡೆ. ಸ್ವಲ್ಪ ಅದು ಚಟ್ಪಟ ಅಂತ ಅಂದ ತಕ್ಷಣ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಇದ್ರೇ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗಲಿ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿರಲಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಮೇಲೆ ಸಬ್ಸ್ಕ್ರೈಬ್ ಅಂತಿರುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕೋಣ. ಅದೆಲ್ಲ ಸ್ವಲ್ಪ ಫ್ರೈ ಆಯ್ತಲ್ಲ, ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಇದನ್ನೇ ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಕು, ಆದರೆ ಬೇಗ ಆಗಿಬಿಡುತ್ತೆ ಆಯಿತಾ. ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು, ಮತ್ತೆ ಇದೇ ಮಾಡಿಸ್ಕೊಂಡು ತಿಂತೀರ, ಹಾಗಿರುತ್ತೆ ಟೇಸ್ಟ್ ಮಾತ್ರ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಆಯಿತಾ, ಬೇಗ ಆಗಲ್ಲ. ಅಂದರೆ ಫುಲ್ ಫಾಸ್ಟಲ್ಲಿ ಇಡಬೇಡಿ, ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇರಿ. ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಫಸ್ಟು ಆಯಿತಾ. ಫಸ್ಟು ಉಪ್ಪು ಹಾಕ್ಕೊಂಡು ಅದು ಫ್ರೈ ಆದ ತಕ್ಷಣ ಆಮೇಲೆ ಅರಿಶಿನ ಹಾಕ್ಕೋಬೇಕು. ವಾಯ್ಸ್ ಕೊಡ್ತಾ ಇದ್ದೀನಿ, ಬಟ್ ಹಿಂದ್ಗಡೆ ಫ್ಯಾನ್ ಸೌಂಡ್ ಇದೆ, ಹಾಗಾಗಿ ಸ್ವಲ್ಪ ಸೌಂಡ್ ಬಂದರೆ ಏನು ಅನ್ಕೋಬೇಡಿ ಆಯಿತಾ. ಆಮೇಲೆ ನೆಕ್ಸ್ಟ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಬೇಯಬೇಕದು ಆಯಿತಾ. ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಅರಿಶಿನ ಹಾಕ್ಕೊಳ್ಳೋದು. ಆಮೇಲೆ ನೀರೆಲ್ಲ ಹಾಕಬೇಡಿ ಆಯಿತಾ, ಒಂದು ಸ್ವಲ್ಪನೂ ನೀರು ಹಾಕಬೇಡಿ. ಇದಕ್ಕೆ ನೀರು ಹಾಕ್ಬಿಟ್ರೆ ಚೆನ್ನಾಗಾಗಲ್ಲ, ಅದು ನೀರೇ ಹಾಕಬಾರ್ದು ಇದಕ್ಕೆ. ಆಮೇಲೆ ಎಣ್ಣೆನೂ ಏನು ಜಾಸ್ತಿ ಹಾಕಬೇಡಿ. ನಾನು ಹಾಕಿದ್ನಲ್ಲ ಸೇಮ್ ಅದೇ ಥರ ಸ್ವಲ್ಪನೇ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಂಬಿಟ್ರೆ ಏನು ಅನಿಸುತ್ತೆ, ಒಂಥರ ಎಣ್ಣೆ ಥರ ಅನಿಸುತ್ತೆ ತಿನ್ನಬೇಕಾದ್ರೆ, ಹಾಗಾಗಿ ಜಾಸ್ತಿ ಎಣ್ಣೆ ಹಾಕಬೇಡಿ. ಅದು ಫ್ರೈ ಆದಮೇಲೆ ನೆಕ್ಸ್ಟು ಅರಿಶಿನ ಪುಡಿ ಹಾಕ್ಕೊಂಡೆ. ಅದೇನು ಸ್ವಲ್ಪ ಫ್ರೈ ಆಗಲಿ. ಇವಾಗ ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ. ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣವೇ ನೆಕ್ಸ್ಟು ಆಲೂಗಡ್ಡೆ ಹಾಕ್ಕೊಳ್ಳೋದು. ಅದರದ್ದೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ನಾನು ಸಿಪ್ಪೆ ತೆಗೆದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಕರಿಬೇವು ಇವಾಗ ಹಾಕ್ತಾಯಿದ್ದೀನಿ, ನಾನು ಆವಾಗಲೇ ಹಾಕಿರಲಿಲ್ಲ. ಆವಾಗಲೇ ಹಾಕಿದರೆ ಏನಾಗುತ್ತೆ, ಸ್ವಲ್ಪ ಕೆಂಪಗಾಗ್ಬಿಡುತ್ತೆ, ಅದು ಸ್ವಲ್ಪ ಹಸಿ ವಾಸನೆ ಇರೋಂಗಿಲ್ಲ. ಹಸಿ ವಾಸನೆ ಇರಬೇಕು. ಕರಿಬೇವು ಮಾತ್ರ ಹೆಚ್ಚಾಗಿ ತಿನ್ನಿ ಆಯಿತಾ, ತುಂಬಾ ಹೆಲ್ತಿಗೆ ಒಳ್ಳೆಯದು ಕರಿಬೇವು. ಈಗ ಅಷ್ಟು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಅದರದ್ದೆಲ್ಲ ಸಿಪ್ಪೆ ತೆಗೆದು ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡಿಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಯಾಕಂದರೆ ಒಂದೊಂದಕ್ಕೆ ಉಪ್ಪಾಗಿರುತ್ತೆ, ಒಂದೊಂದಕ್ಕೆ ಆಗಿರಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಪ್ಪಿನೂ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ ಆಯಿತಾ. ಎಲ್ಲ ಮಾಡಿರೋದೆಲ್ಲ ಹಾಳಾಗ್ಬಿಡುತ್ತೆ ನೋಡಿ, ಅಷ್ಟು ಟೇಸ್ಟೇ ಬರಲ್ಲ ಆಯಿತಾ. ದೋಸೆಗೆ ಅದಕ್ಕೆಲ್ಲ ಸೂಪರಾಗಿರುತ್ತೆ ಟೇಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತು. ಇವಾಗ ಒಂದು ಸ್ವಲ್ಪ ಅದನ್ನೇನು ಕುದಿಸೋದು ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿ ಇಟ್ಟರೆ ಆಗೋಯ್ತು. ನಾನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಕೂಡ. ಯಾವಾಗ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಆಮೇಲೆ ಏನು ಕುದಿಸ್ಬೇಕು, ಬಿಸಿ ಮಾಡಬೇಕಂತೇನಿಲ್ಲ, ಬಿಸಿ ಇರುತ್ತೆ ಆಲ್ರೆಡಿ. ಅದು ಸ್ಪೂನಿಂದ ಜಸ್ಟ್ ಸ್ಮ್ಯಾಶ್ ಮಾಡ್ಕೊತ ಹೋಗಿ.
ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಆಯಿತು, ರೆಡಿ ಆಯಿತು. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಖಂಡಿತ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನು ಯಾವ್ಯಾವ ಥರ ಅಡುಗೆ ಬೇಕಂತ ಖಂಡಿತ ಕಮೆಂಟಲ್ಲಿ ತಿಳಿಸಿರಿ. ಖಂಡಿತ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಂತೆ. ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್, ಟೇಕ್ ಕೇರ್.